ಸಕಲೇಶಪುರ ಕೃಷಿ ಇಲಾಖೆ ವತಿಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ಪ್ರಕಾಶ್ ರವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರೇ, ನನ್ನ ಆತ್ಮೀಯ ರೈತಾಪಿ ವರ್ಗದವರೇ, ಸಕಲೇಶಪುರ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಒಂದು ಸತಿ ಅತಿಯಾಗಿ ಹೆಚ್ಚಾಗಿ ಮಳೆ ಆಗುತ್ತೆ, ಒಂದೊಂದು ಸತಿ ಮಳೆ ಆಗಲ್ಲ. ಇವತ್ತು ಹವಾಮಾನ ವೈಪರೀತ್ಯಗಳು ಆ ಮಟ್ಟಿಗೆ ಇದ್ದಾವೆ. ಅದರಲ್ಲೂ ಕೂಡ ಈ ಬಾರಿ ಅತ್ಯಂತ ಮುಂಚಿತವಾಗಿ ಮುಂಗಾರು ಪ್ರವೇಶ ಆಗಿದೆ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರಗಳು. ಆದರೆ ಯಾವುದೇ ಭಾಗದಲ್ಲಿ ರೈತ ತನ್ನ ಬೆಳೆದಂಥ ಬೆಳೆಗೆ ಅತಿ ಹೆಚ್ಚು ಮಳೆ ಆದರೂ ಕೂಡ ಕಷ್ಟ, ಮಳೆ ಆಗಲಿಲ್ಲ ಅಂದರೂ ಕೂಡ ಕಷ್ಟ. ತಾನು ಬೆಳೆದಂಥ ಬೆಳೆ ನಷ್ಟ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ಉತ್ತಮವಾದ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಆದರೆ ಅದರ ಸದುಪಯೋಗವನ್ನು ರೈತರು ಪಡ್ಕೊಂಡಾಗ ಮಾತ್ರ ಆ ಒಂದು ಯೋಜನೆಗೆ ಮಹತ್ವ ಬರುತ್ತೆ, ಆ ಯೋಜನೆಗೆ ಒಂದು ಉತ್ತಮವಾದ ಹೆಸರು ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವತ್ತು ಇದು ಕೃಷಿ ಇಲಾಖೆ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ತಿಳುವಳಿಕೆ ಪಡಿಸ್ತಕ್ಕಂಥ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದು ಪ್ರತಿಯೊಂದು ಹಳ್ಳಿಯಲ್ಲಿ ಸಂಚಾರವನ್ನು ಮಾಡಿ ನನ್ನ ರೈತಾಪಿ ವರ್ಗದವರಿಗೆ ಬೆಳೆ ವಿಮೆ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ರೈತಾಪಿ ಬಾಂಧವರು ಎಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನನ್ನ ರೈತರಿಗೆ ನಷ್ಟ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡಿಸ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ಅಂತ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ನಮಸ್ತೆ. ಸಕಲೇಶಪುರ ತಾಲೂಕು ಕೃಷಿ ಇಲಾಖೆ ವತಿಯಿಂದ ಕೃಷಿ ಇಲಾಖೆ ಜೊತೆಗೆ ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ 2025-26ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2025-26 ಹಾಗೂ ಬೆಳೆ ಸಮೀಕ್ಷೆ ಯೋಜನೆ 2025-26ಕ್ಕೆ ಸಂಬಂಧಪಟ್ಟಂತೆ ತಾಲೂಕಿನಾದ್ಯಂತ ವ್ಯಾಪಕ ಪ್ರಚಾರವನ್ನು ಈ ಮಾಹಿತಿ ರಥದ ಮುಖಾಂತರ ಕೈಗೊಳ್ತಾ ಇದ್ದೇವೆ. ರೈತ ಬಾಂಧವರು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಭತ್ತದ ಮಳೆಯಾಶ್ರಿತ ಬೆಳೆಗೆ ದಿನಾಂಕ 31/7/2025 ಕೊನೆಯ ದಿನಾಂಕವಾಗಿರುತ್ತೆ. ಹಾಗೆ ಭತ್ತದ ನೀರಾವರಿ ಬೆಳೆಗೆ ಆಗಸ್ಟ್ 16/2025 ಕೊನೆಯ ದಿನಾಂಕವಾಗಿರುತ್ತೆ. ಇನ್ನು ತೋಟಗಾರಿಕೆ ಬೆಳೆ ಅಡಿಕೆಗೆ ಸಂಬಂಧಪಟ್ಟಂತೆ ಇದೇ ಮಾಹೆಯ 30/6/2025 ಕೊನೆಯ ದಿನಾಂಕವಾಗಿರುತ್ತೆ. ಇನ್ನು ಕಾಳುಮೆಣಸು ಬೆಳೆ ವಿಮೆಗೆ ದಿನಾಂಕ 30/6/2025 ಕೊನೆಯ ದಿನಾಂಕವಾಗಿರುತ್ತೆ. ಇನ್ನು ಬೆಳೆ ವಿಮೆ 2025-26ಕ್ಕೆ ರೈತರು ಪ್ರತಿ ಎಕರೆಗೆ ಭತ್ತದ ಮಳೆಯಾಶ್ರಿತ ಬೆಳೆಗೆ 516 ರೂಪಾಯಿನ ವಿಮಾ ಕಂತನ್ನು ಪಾವತಿ ಮಾಡಬೇಕಾಗುತ್ತೆ. ಇನ್ನು ಭತ್ತ ನೀರಾವರಿಗೆ 755 ರೂಪಾಯಿಗಳನ್ನು ವಿಮಾ ಕಂತನ್ನು ಪಾವತಿ ಮಾಡಬೇಕಾಗುತ್ತೆ. ಹಾಗೆ ಅಡಿಕೆ ಬೆಳೆ ಮೇಲೆ ಸಂಬಂಧಪಟ್ಟಂತೆ ವಿಮಾ ಕಂತು 2560 ಪಾವತಿ ಮಾಡಬೇಕಾಗುತ್ತೆ. ಇನ್ನು ಭತ್ತದ ಬೆಳೆಗೆ 516, ಭತ್ತ ಮಳೆಯಾಶ್ರಿತಕ್ಕೆ 755 ರೂಪಾಯಿ, ಅಡಿಕೆ ಬೆಳೆಗೆ 2560, ಕಾಳುಮೆಣಸು ಬೆಳೆಗೆ 940 ಪ್ರತಿ ಎಕರೆಗೆ ವಿಮಾ ಕಂತನ್ನ ಸ್ಥಳೀಯ ಗ್ರಾಮೀಣ ಕೇಂದ್ರ, ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗಳು, ಸಂಘಗಳು ಹಾಗೂ ಸಂಬಂಧಪಟ್ಟಂಥ ಸೇವಾ ಕೇಂದ್ರಗಳಲ್ಲೂ ಕೂಡ ವಿಮಾ ಕಂತನ್ನ ಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ಬೆಳೆ ಸಮೀಕ್ಷೆ 2025-26 ಈಗಾಗಲೇ ತಾಲೂಕಿನ 26 ಗ್ರಾಮ ಪಂಚಾಯತಿನಲ್ಲಿ ರೈತ ಬಾಂಧವರು ಅವರು ಬೆಳೆದಿರ್ತಕ್ಕಂಥ ಬೆಳೆನ ಸ್ವಯಂ ರೈತರ ಆ್ಯಪ್ ಮುಖಾಂತರ ಯಾವ ಬೆಳೆನ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನ ಅವರು ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಈ ಸಂದರ್ಭದಲ್ಲಿ ತಾಲೂಕಿನ 5 ಹೋಬಳಿ ಹಾಗೂ 26 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಬೆಳೆ ಮತ್ತು ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ವಿಮಾ ಯೋಜನೆ, ಬೆಳೆ ಸಮೀಕ್ಷೆ ಮತ್ತು ಎಲ್ಲ ಕೃಷಿ ಇಲಾಖೆ ಮತ್ತು ಸಂಬಂಧಿತ ಇಲಾಖೆಗಳ ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮಾಹಿತಿನ, ಯೋಜನೆಗಳ ಮಾಹಿತಿನ ರಥ ಸಂಚಾರದ ಮುಖಾಂತರ ತಾಲೂಕಿನ 26 ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ವ್ಯಾಪಕವಾಗಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರೈತ ಬಾಂಧವರು ಈ ಯೋಜನೆಗಳ ಸದುಪಯೋಗವನ್ನು ಪಡಿಸಿಕೊಳ್ಬೇಕು
ಇಲಾಖೆ ಮತ್ತು ಸಂಬಂಧಿತ ಎಲ್ಲ ಸಂಬಂಧಿತ ಇಲಾಖೆಗಳ ಪರವಾಗಿ ಕೋರ್ಕೊಳ್ತೇವೆ. ಧನ್ಯವಾದಗಳು. ಇಂದು ಸಕಲೇಶಪುರ ತಾಲೂಕಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಕೃಷಿ ಇಲಾಖೆ ಆವರಣದಲ್ಲಿ ಬೆಳೆ ಸಮೀಕ್ಷೆ ಮತ್ತು ಬೆಳೆ ವಿಮೆಗೆ ಸಂಬಂಧಪಟ್ಟಂತ ರಥ ಸಂಚಾರಕ್ಕೆ ಚಾಲನೆ ನೀಡಿದರು. ಈಗ ನಾವು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಈ ದಿನ ಬೆಳೆ ಕಟಾವು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ತರಬೇತಿಯೂ ಕೂಡ ಎಲ್ಲ ಇಲಾಖೆಗಳ ಸಂಬಂಧಿತ ಇಲಾಖೆಗಳ ಮೂಲ ಕಾರ್ಯಕರ್ತರಿಗೆ ತರಬೇತಿನ ತಾಲೂಕು ಪಂಚಾಯತ್ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ 2025-26ರ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಬೆಳೆ ಸಮೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂತೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖಾ ಕಂದಾಯ ಇಲಾಖಾ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾಲೂಕಿನ 26 ಗ್ರಾಮ ಪಂಚಾಯಿತಿ 5 ಹೋಬಳಿಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಆಂದೋಲನವನ್ನ ನಾವು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಂತ ಬೆಳೆ ವಿಮೆಗೆ ಸಂಬಂಧಪಟ್ಟಂತ ಭಿತ್ತಿ ಪತ್ರಗಳನ್ನ ಮಾಹಿತಿಯನ್ನ ಈ ರಥ ಸಂಚಾರದ ಮುಖಾಂತರ ಸಾಕಷ್ಟು ನೀಡಲಾಗುತ್ತೆ. ಬೆಳೆ ವಿಮೆ 2025-26ರ ತೋಟಗಾರಿಕೆ ಬೆಳೆ ಅಡಿಕೆ ಮತ್ತು ಕಾಳು ಮೆಣಸಿಗೆ ಇದೇ ತಿಂಗಳ 30/6/2025 ಕೊನೆಯ ದಿನಾಂಕ ಆಗಿರುತ್ತೆ. ಅಡಿಕೆಗೆ ಪ್ರತಿ ಎಕರೆಗೆ ವಿಮಾ ಕಂತು 2,550 ರೈತರು ಪಾವತಿಸಬೇಕಾಗುತ್ತೆ. ಹಾಗೆ ಕಾಳು ಮೆಣಸಿಗೆ 940 ರೂಪಾಯಿಗಳನ್ನ ರೈತರು ಪಾವತಿ ಮಾಡಬೇಕಾಗುತ್ತೆ. ಇನ್ನು ಕೃಷಿ ಇಲಾಖೆ ಬೆಳೆ ಭತ್ತ ಮಳೆಯಾಶ್ರಿತ ಬೆಳೆಗೆ ವಿಮಾ ಕಂತು 516 ರೂಪಾಯಿಗಳು ಇರುತ್ತೆ. ಹಾಗೆಯೇ ಭತ್ತ ನೀರಾವರಿಗೆ 7,755 ರೂಪಾಯಿಗಳಿರುತ್ತೆ. ಇನ್ನು ವಿಮೆ ಕಂತುನ ಯಾಕೆ ಕಟ್ಟಿ ರೈತರು ಅವಶ್ಯಕತೆ ಇದೆ ಅಂತಂದ್ರೆ ಸಕಲೇಶಪುರ ತಾಲೂಕಿನಲ್ಲಿ 2,245 ವಾರ್ಷಿಕ ಮಿಲಿಮೀಟರ್ ಮಳೆಗೆ 3,500 ಮಿಲಿಮೀಟರ್ ಮಳೆ 4,000 ಮಿಲಿಮೀಟರ್ ಮಳೆಯಷ್ಟು ಹಿಂದಿನ ವರ್ಷಗಳಿಂದ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಅಂದ್ರೆ ಸರಾಸರಿ ಕೆಲವು ಹೋಬಳಿಗಳಿವೆ, ಹೆಚ್ಚೂರು ಹೋಬಳಿಗಳಲ್ಲಿ 2 ಪಟ್ಟಷ್ಟು ವಾರ್ಷಿಕ ಸರಾಸರಿಗೆ 2 ಪಟ್ಟಷ್ಟು ಮಳೆ ಬೀಳ್ತಾ ಇದೆ. ಇನ್ನು ಯಶ್ನೂರಿನಲ್ಲಿ 1.9 ಅನುಪಾತದಲ್ಲಿ 1.9 ಟೈಮ್ಸ್ ಅಷ್ಟು ಮಳೆ ಬೀಳ್ತಾ ಇದೆ. ಇದರಿಂದ ಸಾಕಷ್ಟು ಬೆಳೆಕಷ್ಟ ಸಂಭವಿಸ್ತಾ ಇರ್ತಕ್ಕಂಥದ್ರಿಂದ ವಿಮೆ ಒಂದು ಅಗತ್ಯವಾಗಿದೆ ಈ ಭಾಗದಲ್ಲಿ. ಭತ್ತ ಮಳೆಯಾಶ್ರಿತ ಸಂಬಂಧಪಟ್ಟಂತೆ ವಿಮಾ ಕಂತು 516 ರೂಪಾಯಿ ಪಾವತಿ ಮಾಡಿದ್ರೆ ವಿಮೆ ಮೊತ್ತ ಒಟ್ಟು ಎಕರೆಗೆ 25,810 ರೂಪಾಯಿ ಇರುತ್ತೆ. ಹಾಗೆಯೇ ಭತ್ತ ನೀರಾವರಿಗೆ 2% ವಿಮಾ ಕಂತು 755 ರೂಪಾಯಿ ಪಾವತಿ ಮಾಡಿದ್ರೆ ಒಟ್ಟು ವಿಮಾ ಮೊತ್ತ 32,753 ಇರುತ್ತೆ. ಅಂದ್ರೆ 755 ರೂಪಾಯಿ ಅಥವಾ ಮಳೆಯಾಶ್ರಿತ ಬೆಳೆಗೆ 516 ರೂಪಾಯಿ ರೈತರು ವಿಮೆ ಕಂತು ಪಾವತಿ ಮಾಡೋದ್ರಿಂದ ಇಷ್ಟು ನಷ್ಟವನ್ನ ಈ ವಿಮೆ ಮುಖಾಂತರ ತುಂಬಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ರೈತ ಬಾಂಧವರು, ಎಲ್ಲ ನಮ್ಮ ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತು RDPR ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯ ಮುಖಾಂತರ ಎಲ್ಲ ಸಿಬ್ಬಂದಿಗಳ ಅಧಿಕಾರಿಗಳ ಮುಖಾಂತರ ವ್ಯಾಪಕವಾಗಿ ಮಾಹಿತಿ ಪ್ರಚಾರ ಆಗೋದ್ರಿಂದ ಹೆಚ್ಚು ರೈತರಿಗೆ ಈ ವಿಮೆ ಮತ್ತು ಬೆಳೆ ಸಮೀಕ್ಷೆ ಮತ್ತು ಇತರೆ ಕೃಷಿ ಇಲಾಖೆಯ ಸಂಬಂಧಿತ ಎಲ್ಲ ಇಲಾಖೆಗಳ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಲಿ ಅಂತೇಳಿ ಆಶ್ರಯದಲ್ಲಿ ಇವತ್ತು ಈ ಒಂದು ಪ್ರಚಾರವನ್ನ ಕೈಗೊಂಡಿದ್ದೇವೆ. ಇಲ್ಲಿ ನೆರೆದಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಬ್ಬರಿಗೆ, ಇತರ ಎಲ್ಲ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಕೃಷಿ ಇಲಾಖೆ ವತಿಯಿಂದ, ಕಂದಾಯ ಇಲಾಖೆ ವತಿಯಿಂದ, ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ.